ಅಡಿಕೆ ಬೆಳೆಯಲ್ಲಿ ಹಳದಿ ಎಲೆ ರೋಗ ಅನ್ನೋದು 1960ಲಿ ಬಂದಿದೆ. 65 ವರ್ಷ ಆದರೂ ಇದುವರೆಗೂ ಅದಕ್ಕೆ ಯಾವುದು ಸೊಲ್ಯೂಷನ್ ಸಿಕ್ಕಿಲ್ಲ. ಪ್ರಸ್ತುತವಾಗಿ ಎಲೆ ಚುಕ್ಕಿ ರೋಗ ಅಂತ ಬಂದಿದೆ. ಕೊಲೆಕ್ಟ್ರೋಟ್ರೈಕಮ್ ಅನ್ನೋ ಒಂದು ಶಿಲೀಂಧ್ರ ಅಂದ್ರೆ ಫಂಗಸ್ ಇಂದ ಬಂದಿದೆ. ಅಂಡ್ ಕೊಳೆ ರೋಗ ಅದು ಫೈಟಾಪ್ತರಾ ಅನ್ನೋ ಒಂದು ಫಂಗಸ್ ಇಂದ ಬರ್ತಾ ಇದೆ. ಇದು ಎಲ್ಲಾ ರೀತಿಯ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾಗಳಿಗೆ ಎಲ್ಲಾ ತರಹದ ಕ್ರಾಪ್ಸ್ಗೆ ಇದು ಔಷಧಿ. ಈ ಬಯೋಶಮನ ಕೊಳೆ ರೋಗ, ಎಲೆ ಚುಕ್ಕಿ ರೋಗಕ್ಕೆ ಜೂನ್ ತಿಂಗಳಲ್ಲಿ ಹೊಡೆಸಿದ್ರೆ ಎಲೆ ಚುಕ್ಕಿ ರೋಗಕ್ಕೆ 6 ತಿಂಗಳು ಪರಿಹಾರ ಇದೆ. ಕೊಳೆ ರೋಗಕ್ಕೆ 45ರಿಂದ 90 ದಿನ ಅಂದ್ರೆ 1.5 ತಿಂಗಳಿಂದ 3 ತಿಂಗಳು ನಾವು ಗ್ಯಾರಂಟಿ ಕೊಡ್ತಾ ಇದೀವಿ. ನಮ್ಮ ಔಷಧಿಯಲ್ಲಿ ನಾವು ವಿತ್ ಮನಿ ಬ್ಯಾಕ್ ಗ್ಯಾರಂಟಿ ಹಳದಿ ಎಲೆ ರೋಗಕ್ಕೆ ಔಷಧಿ ಕೊಡ್ತಾ ಇದೀವಿ. ಎಲ್ಲಾ ತರಕಾರಿ, ಹೂವು, ಹಣ್ಣು ಇದು ಒಂದೇ ಔಷಧಿ ವರ್ಕ್ ಆಗ್ತಾ ಇದೆ. ಇಲ್ಲಿ ಕಾಣ್ತಾ ಇರೋ ಈ ಬಯೋ ಬೀಟಲ್ ಶೀಲ್ಡ್ ಅನ್ನೋ ಒಂದು ಕೀಟ ರಕ್ಷಕದ ಔಷಧಿ ಎಲ್ಲಾ ತರ ಕೀಟಗಳ ಮೇಲೂ ಕೆಲಸ ಮಾಡುತ್ತೆ. ರೆಡ್ ಪಾಮ್ ವಿವಿಲು, ರೈನಾಸರಸ್ ಕೀಟ, ರೂಟ್ ಗ್ರಬ್ಬು, ತರಕಾರಿ ಬೆಳೆಯಲ್ಲಿ ಟ್ರಿಪ್ಸು, ಮೀಲಿ ಬಗ್ಸು, ಅಫಿಡ್ಸು, ಅಡಿಕೆಯಲ್ಲಿ ಬಸವನ್ ಹುಳು, ರೆಡ್ ಮೈಟ್ಸು, ರೂಟ್ ಗ್ರಬ್ಸು, ವೈಟ್ ಫ್ಲೈಸು, ಬೇರು ಆಳಕ್ಕೆ ಬೆಳೆಸುತ್ತೆ ಈ ರೂಟ್ ಮಿರಾಕಲ್ಲು ಅಥವಾ ವ್ಯಾಮ್ ಫಂಗಸ್. ಈಗ ಇಲ್ಲಿ ಗುಡ್ಗ್ರೋ ಅನ್ನೋ ಒಂದು ನಮ್ಮಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಒಂದು ಗಿಡಕ್ಕೆ 18 ಬಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಅವಶ್ಯಕತೆ ಇದೆ, ಅಷ್ಟು ಕೊಡ್ತಾ ಇದೀವಿ. ನಮ್ಮ ಬಯೋಫರ್ಟಿಲೈಸರ್ ಅಲ್ಲಿ 10,000 ಕೋಟಿ ಬ್ಯಾಕ್ಟೀರಿಯಾ ಇದೆ. ಈ ಎಲ್ಲ ಗೊಬ್ಬರಗಳು ಅಡಿಕೆ ಗಿಡಗಳಿಗೆ ಒಂದು ಗಿಡಕ್ಕೆ ಬರೀ 5 ರೂಪಾಯಿ ಕಾಸ್ಟ್ ಆಗುತ್ತೆ. ಕೀಟ ರಕ್ಷಕ ಹಾಗೂ ಫಂಗಸ್ ರಕ್ಷಕ ಒಂದು 10 ರೂಪಾಯಿ ಖರ್ಚು ಅಷ್ಟೇ ಬರೋದು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ನಾನು ಅರ್ಕಲ್ಗೂಡ್ ತಾಲೂಕ್ನವನು. ಬಟ್ ಒಂದು 12 ವರ್ಷ US ಅಲ್ಲಿ ಕಾರ್ ಡಿಸೈನು, ಆಮೇಲೆ ಏರೋಸ್ಪೇಸ್ ಡಿಸೈನು, ಆ ಥರ ಒಂದು 9 ದೇಶದಲ್ಲಿ ಬೇರೆ ಬೇರೆ ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿ ನಮ್ಮ ಅಡಿಕೆ ತೋಟದಲ್ಲಿ ಅಡಿಕೆ ಬೆಳೆಗಾರರಿಗೆ ಏನು ಮರ ಹತ್ತೋ ಸಮಸ್ಯೆ ಇತ್ತೋ ಅದು ನನಗೂ ಬಂದು ಅದನ್ನು ಬಗೆಹರಿಸೋಕ್ಕೆ ಅಡಿಕೆ ದೋಟಿ ಕಂಡು ಹಿಡಿದು ಇಂಡಿಯಾಗೆ ಬಂದೆ. ಈಗ ಅದೇ ಅಡಿಕೆ ಬೆಳೆಯಲ್ಲಿ ಹಳದಿ ಎಲೆ ರೋಗ ಅನ್ನೋದು 1960 ಅಂದರೆ 1960ಲಿ ಬಂದಿದೆ. 65 ವರ್ಷ ಆದರೂ ಇದುವರೆಗೂ ಅದಕ್ಕೆ ಯಾವುದು ಸೊಲ್ಯೂಷನ್ ಸಿಕ್ಕಿಲ್ಲ. ಹಾಗೆ ಈಗ ಪ್ರಸ್ತುತವಾಗಿ ಎಲೆ ಚುಕ್ಕಿ ರೋಗ ಅಂತ ಬಂದಿದೆ. ಅದೊಂದು ಕೊಲೆಕ್ಟ್ರೋಟ್ರೈಕಮ್ ಅನ್ನೋ ಒಂದು ಶಿಲೀಂಧ್ರ ಅಂದರೆ ಫಂಗಸ್ಸಿಂದ ಬಂದಿದೆ. ಅದೇ ಫಂಗಸ್ಸಿಂದ ನಮಗೆ ಸಿಂಗಾರ ಒಣಗುವಿಕೆ ಅಂತಲೂ ಬರ್ತಾ ಇದೆ. ಆ್ಯಂಡ್ ಕೊಳೆ ರೋಗ ಅದು ಫೈಟಾಪ್ತರಾ ಅನ್ನೋ ಒಂದು ಫಂಗಸ್ಸಿಂದ ಬರ್ತಾ ಇದೆ. ಸೊ ಇದೆಲ್ಲ ನನ್ನ ತೋಟದಲ್ಲೂ ಬಂದು ನನ್ನ ಬೆಳೆಗೆ ಹಾನಿಯಾಗಿ ಲಾಸ್ ಆದಾಗ ನಾವೊಂದು ರಿಸರ್ಚ್ ಸ್ಟಾರ್ಟ್ ಮಾಡಿಸಿದೆ. ಸೊ ಅದರಲ್ಲಿ ನಮಗೆ ಆಲ್ಮೋಸ್ಟ್ ಸಾಯ್ತಾ ಇರೋ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು ಬದುಕಿದ್ವು. ರೈತನಿಗೆ ಸಮಸ್ಯೆ ಅಂತ ಬರೋದು ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಫಂಗಸ್ಸು. ಅದು ಬಿಟ್ಟರೆ ಕೀಟಗಳು. ಸೊ ಇದೇನೇ ರೈತನಿಗೆ ತುಂಬ ತೊಂದರೆ ಮಾಡ್ತಾ ಇರೋದು. ಸೊ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ನಮ್ಮ ಕರ್ನಾಟಕದಿಂದ ನಾವು ನ್ಯಾನೋ ಟೆಕ್ನಾಲಜಿಯಲ್ಲಿ ತುಂಬ ಒಳ್ಳೊಳ್ಳೆ ಔಷಧಿಗಳನ್ನು ಮಾಡಿದ್ದೀವಿ. ಅದೇನಂತ ವಿವರವಾಗಿ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಬಯೋಶಮನ ಅನ್ನೋ ಒಂದು ಔಷಧಿ. ಇದು ಎಲ್ಲ ರೀತಿಯ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾಗಳಿಗೆ ಎಲ್ಲ ಥರದ ಕ್ರಾಪ್ಸ್ಗೆ ಇದು ಔಷಧಿ. ಇದೊಂದು ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ವೈರಸ್ಗೆ ನಿರೋಧಕವಾಗಿ ಕೆಲಸ ಮಾಡುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಅಡಿಕೆಗೆ ಕೊಳೆ ರೋಗ, ಎಲೆ ಚುಕ್ಕಿ ರೋಗಕ್ಕೆ ಈಗ ಜೂನ್ ತಿಂಗಳಲ್ಲಿ ಎಲ್ಲ ರೈತರು ಸ್ಪ್ರೇ ಮಾಡ್ತಾ ಇದ್ದಾರೆ. ಆದರೆ ನಾವು ಮೈಲ್ತುತ್ತನ ಕೊಳೆ ರೋಗಕ್ಕೆ ಸಾಂಪ್ರದಾಯಿಕವಾಗಿ ನಾವು ಹೊಡಿತಾ ಬಂದಿದ್ದೀವಿ. ಆದರೆ ಮೈಲ್ತುತ್ತ ಹೊಡೆದ್ರೆ ಎಲೆ ಚುಕ್ಕಿ ರೋಗಕ್ಕೆ ಎಲೆ ಚುಕ್ಕಿ ಕಂಟ್ರೋಲಿಗೆ ಬರಲ್ಲ. ಏನಕ್ಕೆ ಅಂದರೆ ಒಂದು 10ರಿಂದ 20 ಗಾಳಿ ಮಳೆಗೆ ಆ ಮೈಲ್ತುತ್ತ ತೊಳೆದು ಹೋಗುತ್ತೆ. ಆದರೆ ನಮಗೆ ಜೂನ್ನಿಂದ ಆಗಸ್ಟ್, ಸೆಪ್ಟೆಂಬರ್ ತನಕ ಹೆವಿ ರೈನ್ಫಾಲ್ ಆಗುತ್ತೆ ಮಲೆನಾಡಲ್ಲಿ. ಸೊ ಎಲೆ ಚುಕ್ಕಿ ಬಂದೇ ಬರುತ್ತೆ. ನಾವು ಒಬ್ಬ ಲೇಬರು ಅಥವಾ ಒಂದು ಔಷಧಿನ ಕೊಳೆ ರೋಗಕ್ಕೆ ಹೊಡಿಸಿ ಇನ್ನೊಂದು ಔಷಧಿನ ಎಲೆ ಚುಕ್ಕಿ ರೋಗಕ್ಕೆ ಹೊಡಿಸಿದ್ರೆ ನಮಗೆ ಲೇಬರ್ ಖರ್ಚೇನೆ ತುಂಬ ಆಗೋಗುತ್ತೆ, ಔಷಧಿ ಖರ್ಚು ಜಾಸ್ತಿ ಆಗುತ್ತೆ. ಎಲ್ಲ ರೈತರಿಗೂ ಸಂತೋಷದ ಸುದ್ದಿ ಏನಪ್ಪ ಅಂತಂದರೆ ಈ ಬಯೋಶಮನ ಕೊಳೆ ರೋಗ, ಎಲೆ ಚುಕ್ಕಿ ರೋಗಕ್ಕೆ ಜೂನ್ ತಿಂಗಳಲ್ಲಿ ಹೊಡಿಸಿದ್ರೆ ಎಲೆ ಚುಕ್ಕಿ ರೋಗಕ್ಕೆ 6 ತಿಂಗಳು ಪರಿಹಾರ ಇದೆ. ಅಂದರೆ ಜೂನಲ್ಲಿ ಹೊಡಿಸಿದ್ರೆ ಇದನ್ನು ಡಿಸೆಂಬರ್ ತನಕ ಎಲೆ ಚುಕ್ಕಿ ಬರಲ್ಲ ಅಂತ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಕೊಳೆ ರೋಗಕ್ಕೆ 45ರಿಂದ 90 ದಿನ ಅಂದರೆ 1.5 ತಿಂಗಳಿಂದ 3 ತಿಂಗಳು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. 1.5 ತಿಂಗಳಾದಮೇಲೆ ಕೊಳೆ ರೋಗಕ್ಕೆ ಪ್ರತಿದಿನ ಒಂದು ವಾರಕ್ಕೊಂದ್ಸತಿ ಹೋಗಿ ಅಡಿಕೆಕಾಯಿಗೆ ಕೊಳೆ ಬಂದಿದೆಯಾ ಇಲ್ವಾ ಅಂತ ನೋಡಿ. ಕೊಳೆ ಬಂದಿದ್ದರೆ 2ನೇ ರೌಂಡ್ ಸ್ಪ್ರೇ ಮಾಡೋಣ. 45 ದಿವಸ ಆದಮೇಲೆ ಕೊಳೆನೇ ಬರದೇ ಇದ್ದರೆ 90 ದಿವಸದ ತನಕ ನಾವು ಗೆದ್ವಿ. ಒಂದೇ ಸ್ಪ್ರೇಗೆ ನಾವು ಕೊಳೆ ರೋಗದಿಂದ ಇದರಿಂದ ಸೊಲ್ಯೂಷನ್ ಪಡಿಬಹುದು. ಬಯೋಶಮನನ ಕೊಳೆ ರೋಗಕ್ಕೆ ಹೊಡೆಯೋದ್ರಿಂದ ವರ್ಸಸ್ ಬೋರ್ಡೋ ಯಾವುದು ಬೆಟ್ರ್ ಅಂತ ಪ್ರಶ್ನೆ ಬಂದಾಗ ಬೋರ್ಡೋಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ pH ವ್ಯತ್ಯಾಸ ಆದರೆ.
ಆವಾಗ ಹೀಟ್ ಜನ್ರೇಟ್ ಆದರೆ ಹರಳು ಉದುರುತ್ತೆ. ಒಂದು ಮರದಲ್ಲಿ 10% ಹರಳು ಉದಿದ್ರೆ ಒಬ್ಬ ರೈತನಿಗೆ 200-300 ರೂಪಾಯಿ ಲಾಸ್. ಈ ನಮ್ಮ ಔಷಧಿ ಖರ್ಚು ಒಂದು ಗಿಡಕ್ಕೆ ಬರೀ 10 ರೂಪಾಯಿ ಬರುತ್ತೆ. ಸೊ ಈ ಔಷಧಿ ಹೊಡಿಸೋದ್ರಿಂದ ಮೈಲ್ತುತ್ತದಲ್ಲಿ ಏನು ಹರಳು ಉದುರುತ್ತಲ್ಲ ಅದರ 10% ಕಾಸ್ಟಲ್ಲಿ ಈ ಔಷಧಿ ಫ್ರೀ ಆಗ್ತಾ ಇದೆ. ಆ್ಯಂಡ್ ಹರಳು ಉದುರಲ್ಲ ಇದರಲ್ಲಿ. ಆ್ಯಂಡ್ ಅಕಸ್ಮಾತ್ ಇದನ್ನು ಕೊಳೆ ರೋಗ ಬಂದರೆ ಮೈಲ್ತುತ್ತ ಹೊಡೆದ್ರೆ ಕೊಳೆ ರೋಗ ಹೋಗೋದಿಲ್ಲ. ನಮ್ಮ ಔಷಧಿಯಲ್ಲಿ ಬಂದಿರೋ ಕೊಳೆ ರೋಗ ಇಮಿಡಿಯೇಟಾಗಿ ಹೋಗುತ್ತೆ, ವಿತಿನ್ 3 ಡೇಸ್ ಹೊರಟೋಗುತ್ತೆ ಆ ಕೊಳೆ ರೋಗ. ಶೃಂಗೇರಿ ಭಾಗ, ಸುಳ್ಯ ಭಾಗದಲ್ಲಿ ನಾವು ಹಳದಿ ಎಲೆ ರೋಗಕ್ಕೆ ಈ ಔಷಧಿಯನ್ನು ಹೊಡೆಸಿ 15 ದಿನದಲ್ಲೇ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೊಟ್ಟಿದ್ವಿ ರೈತರಿಗೆ. ಅದರ ರಿಸಲ್ಟ್ ಬಂದಿದೆ. ಅವರು ಬೇರೆ ನ್ಯೂಸ್ ಚಾನಲ್ ಅವ್ರನ್ನ ಅವ್ರದೇ ತೋಟಕ್ಕೆ ಕರೆಸಿ ಒಂದು 3-4 ಜನ ರೈತರು ವಿಡಿಯೋನೂ ಮಾಡಿಸಿದ್ದಾರೆ. ಸೊ ಹಳದಿ ಎಲೆ ರೋಗ ಬಂದಿರೋ ನಮ್ಮ ಮಲೆನಾಡು ರೈತರು ಯಾರೇ ಈ ವಿಡಿಯೋ ನೋಡಿದ್ರು ನಮ್ಮನ್ನು ಸಂಪರ್ಕಿಸಿ. ನಮ್ಮ ಔಷಧಿಯಲ್ಲಿ ನಾವು ವಿತ್ ಮನಿ ಬ್ಯಾಕ್ ಗ್ಯಾರಂಟಿ ಹಳದಿ ಎಲೆ ರೋಗಕ್ಕೆ ಔಷಧಿ ಕೊಡ್ತಾಯಿದ್ವಿ. ನಾವು ರೈತರು ಫೋನ್ ನಂಬರ್ ಕೊಡ್ತೀವಿ. ಯಾರು ಎಲೆ ಚುಕ್ಕಿಲಿ ಗೆದ್ದಿರೋ ರೈತ ಶುಂಠಿಗೂ ಇದನ್ನು ಪ್ರಯೋಗ ಮಾಡಿದ್ದಾರೆ. 100% ರಿಸಲ್ಟ್ ವಿತಿನ್ 3 ಡೇಸ್, 3 ದಿನದಲ್ಲಿ ಶುಂಠಿಗೆ ಎಲೆ ಚುಕ್ಕಿ ರೋಗಕ್ಕೆ ರಿಸಲ್ಟ್ ಬಂದಿದೆ. ಹಾಗೆಯೇ ಇದನ್ನು ಮುಟ್ರು ರೋಗ ಬರುತ್ತೆ ಟೊಮ್ಯಾಟೋಲಿ, ವಿಲ್ಟಿಂಗು, ಆಮೇಲೆ ಬ್ಲೈಟ್ ಸಮಸ್ಯೆಗೆ ಇದು ವರ್ಕ್ ಆಗಿದೆ. ಪೊಮೊಗ್ರಾನೇಟಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಎಲ್ಲ ತರಕಾರಿ, ಹೂವು, ಹಣ್ಣು ಎಲ್ಲದಕ್ಕೂ ಇದು ಒಂದೇ ಔಷಧಿ ವರ್ಕ್ ಆಗ್ತಾ ಇದೆ. ಇದನ್ನು ಎಲ್ಲ ರೈತರು ಅವರ ಬೆಳೆ ಸಮಸ್ಯೆಗೆ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ, ಇವತ್ತು ರೈತನಿಗೆ ಕಾಡ್ತಾ ಇರೋ ಬಾಧೆ ಏನಪ್ಪ ಅಂತಂದರೆ ಕಾಸ್ಟು. ಕೆಮಿಕಲ್ಗಳನ್ನು ನಾವು 2 ದಿನದಿಂದ 10 ದಿನದ ಒಳಗೆ ಒಂದು ಸತಿ ಸ್ಪ್ರೇ ಮಾಡಲೇಬೇಕು. ಯಾವುದು ತರಕಾರಿ, ಹೂವು, ಹಣ್ಣಿನ ಬೆಳೆಗೆ. ಇಲ್ಲ ಅಂತಂದರೆ ಅದಕ್ಕೆ ರೋಗ ಬಂದುಬಿಡುತ್ತೆ. ಈ ಔಷಧಿ ನಾವು ಸಣ್ಣ ಗಿಡಗಳಿಗೆ 30-180 ದಿನ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಈಗ ಸಣ್ಣ ಗಿಡಗಳಿಗೆ ಗ್ರೋತ್ ರೇಟ್ ಫಾಸ್ಟ್ ಇರುತ್ತೆ. ಅಂದರೆ ಇವತ್ತು ಹೊಡೆದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ 1 ತಿಂಗಳ ತನಕ ಯಾವುದೇ ಶಿಲೀಂಧ್ರದ ಸಮಸ್ಯೆ, ರೋಗದ ಸಮಸ್ಯೆ ಬರೋದಿಲ್ಲ. 30 ದಿವಸ ಆದಮೇಲೆ ಅದೊಂದು 20% ಗ್ರೋ ಆಯಿತು. ಅಲ್ಲಿಗೆ ಮಾತ್ರ ಚಿಗುರಿಗೆ ಮಾತ್ರ ರೋಗ ಬಂದರೆ ನಾವು ಸೆಕೆಂಡ್ ರೌಂಡು ಒಂದು 20% ಔಷಧಿ ಖರ್ಚು ಹಾಗೂ ಲೇಬರ್ ಖರ್ಚಲ್ಲಿ ಅಲ್ಲಿಗೆ ಮಾತ್ರ ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ನಮಗೆ ಖರ್ಚು ತುಂಬ ಉಳಿತಾಯ ಆಗುತ್ತೆ. ಈಗ ನಮ್ಮ ಕೀಟನಾಶಕ ಇದು ಅಥವಾ ಕೀಟ ರಕ್ಷಕ ಇದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈಗ ತೆಂಗಿನ ಬೆಳೆಯಲ್ಲಿ ಒಂದು ಆನೆನ ಒಂದು ಇರುವೆ ಸಾಯಿಸೋ ಹೇಗೆ ಶಕ್ತಿ ಇದೆಯೋ ಹಾಗೆ ಒಂದು ರೈನೋಸರಸ್ ಕೀಟ ಮತ್ತು ರೆಡ್ ಪಾಮ್ ವಿವಿಲ್ ಕೀಟ ಅಷ್ಟು ದೊಡ್ಡ 70-80 ಅಡಿ ತೆಂಗಿನ ಮರದ ಸುಳಿನ ಕಚ್ಚಿ ತಿಂದುಬಿಟ್ರೆ ನಮ್ಮ ತೆಂಗಿನ ಮರ ಸತ್ತೋಗುತ್ತೆ. ಸೊ ಇಲ್ಲಿ ಕಾಣ್ತಾ ಇರೋ ಈ ಬಯೋ ಬೀಟಲ್ ಶೀಲ್ಡ್ ಅನ್ನೋ ಒಂದು ಕೀಟ ರಕ್ಷಕದ ಔಷಧಿ ಎಲ್ಲ ಥರ ಕೀಟಗಳ ಮೇಲೂ ಕೆಲಸ ಮಾಡುತ್ತೆ. ರೆಡ್ ಪಾಮ್ ವಿವಿಲು, ರೈನೋಸರಸ್ ಕೀಟ, ರೂಟ್ ಗ್ರಬ್ಬು. ತೆಂಗಿನ ಗಿಡದಲ್ಲಿ ಬೇರು ಹುಳದಿಂದನೇ ಈ ದುಂಬಿಗಳು ಹುಟ್ಟೋದು. ಬೇರ್ನ ಚೆನ್ನಾಗಿ ಔಷಧಿಯಲ್ಲಿ ನೆನೆಸ್ಬಿಟ್ರೆ ಭೂಮಿಯನ್ನು ಈ ಕೀಟಗಳೇ ಹುಟ್ಟಲ್ಲ, ಯಾಕಂದರೆ ಭೂಮಿಯಲ್ಲೇ ಇದನ್ನು ಸಾಯಿಸ್ಬಿಡುತ್ತೆ ಇದು. ಹಾಗೆಯೇ ನಮ್ಮ ತರಕಾರಿ ಬೆಳೆಯಲ್ಲಿ ತುಂಬ ಸಮಸ್ಯೆ ಬರ್ತಾ ಇರೋದು ಥ್ರಿಪ್ಸು, ಮೀಲಿಬಗ್ಸು, ಅಫಿಡ್ಸು, ಈ ಥರ ಕೀಟಗಳು. ಅಡಿಕೆಯಲ್ಲಿ ಬಸವನ ಹುಳು, ರೆಡ್ ಮೈಟ್ಸು, ರೂಟ್ ಗ್ರಬ್ಸು, ವೈಟ್ ಫ್ಲೈಸು, ಎಲ್ಲ ಥರದ ಹಾನಿಕಾರ ಕೀಟಗಳನ್ನು ಈ ಔಷಧಿ ರಕ್ಷಣೆ ಕೊಡುತ್ತೆ. ಆ್ಯಂಡ್ ಇದರ ಎಫೆಕ್ಟು ಕೂಡ 30-180 ದಿನ. ಅಡಿಕೆ, ತೆಂಗಿಗೆಲ್ಲ ಇದು 180 ದಿನ ಪ್ರೊಟೆಕ್ಷನ್ನು. ಫಾಸ್ಟ್ ಗ್ರೋತು ಸಣ್ಣ ಗಿಡಗಳಿಗೆ 30ರಿಂದ ಅಟ್ಲೀಸ್ಟ್ 90 ದಿನದ ತನಕ ಇದು ರಕ್ಷಣೆ ಕೊಡುತ್ತೆ. ಒಂದು ಸತಿ ಹೊಡೆದ ಜಾಗಕ್ಕೆ ನೆಕ್ಸ್ಟ್ ಹೊಡೆಯೋ ಅವಶ್ಯಕತೆ ಇಲ್ಲ 30 ದಿವಸದಿಂದ 180 ದಿನದ ತನಕ. ಚಿಗುರಿಗೆ ಮಾತ್ರ ಸೆಕೆಂಡ್ ರೌಂಡ್ ಕೊಟ್ಕೊಂಡು ಹೋದರೆ ಸಾಕು. ಸೊ ಇದರಲ್ಲೂ ಗ್ರೋತ್ ಪ್ರಮೋಟರ್ಸ್ ಇದೆ. ಸೊ ಇದನ್ನು ಹೊಡೆಯೋದ್ರಿಂದ ಬರೀ ಈಲ್ಡು ಅಟ್ಲೀಸ್ಟ್ ನಿಮಗೆ ಒಂದು 30% ಜಾಸ್ತಿ ಆಗುತ್ತೆ. ಫೋಟೋಸಿಂಥಸಿಸ್ ಬೂಸ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಹಾಗಾಗಿ ಗೊಬ್ಬರದ ಅವಶ್ಯಕತೆಯೂ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ರೂಟ್ ಮಿರಾಕಲ್ ಅನ್ನೋ ಔಷಧಿ. ನಾವು ಗೊಬ್ಬರ ಕೊಡ್ತೀವಿ ಸಾಂಪ್ರದಾಯಿಕ ಕೃಷಿಕಲ್ಲಿ, ಆದರೆ ಬೇರೆ ಬೆಳವಣಿಗೆ ಬಗ್ಗೆ ಯೋಚಿಸಿದೀವ? ಇಲ್ಲ. ಗೊಬ್ಬರ ಕೊಡೋದನ್ನು ಗಿಡ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದೇ ರೂಟ್ಸು. ಇಲ್ಲಿ ನಿಮಗೆ ಕಾಣ್ತಾ ಇರೋ ವೈಟ್ ರೂಟ್ ಹೇರ್ಸ್ ಏನಿದೆಯಲ್ಲ, ಇದೇನೇ ನ್ಯೂಟ್ರಿಯೆಂಟ್ ಅಪ್ಟೇಕ್ಗೆ ತುಂಬ ಮುಖ್ಯ. ವ್ಯಾಮ್ ಅನ್ನೋ ಒಂದು ಫಂಗಸ್ಸು ಪ್ರಕೃತಿಯಲ್ಲಿ ನಮ್ಮ ಭತ್ತ ಹಾಗೂ ರಾಗಿ ಬೆಳೆಗಳ ರೂಟ್ಸಲ್ಲಿ ಸಿಗುತ್ತೆ. ಈ ವ್ಯಾಮ್ ಫಂಗಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನು ಲ್ಯಾಬಲ್ಲಿ ಕಲ್ಚರ್ ಮಾಡಿ, ಇದು ಹೈ ಕಾನ್ಸಂಟ್ರೇಷನ್ ಒಂದನ್ನು ತೊಗೊಂಡು ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದರಲ್ಲಿ 100ಕ್ಕೆ 100 ನಾವು ವ್ಯಾಮ್ ಕಾನ್ಸಂಟ್ರೇಷನ್ ಕೊಡ್ತಾಯಿದ್ದೀವಿ. ಈ ವ್ಯಾಮ್ನ ಲ್ಯಾಬಲ್ಲಿ ಕಲ್ಚರ್ ಮಾಡೋ ಟೆಕ್ನಾಲಜಿ ಇಡೀ ಜಗತ್ತಲ್ಲಿ ಬರೀ ನಮ್ಮ ಕಂಪನಿಯಲ್ಲಿ ಮಾತ್ರ ಇರೋದು.
ಹಾಗೆ ಈ ವ್ಯಾಮ್ ಜೊತೆಗೆ ನಾವು ಲೈವ್ ಸೀವೀಡ್ ಎಕ್ಸ್ಟ್ರಾಕ್ಟ್ ಕೊಡ್ತಾ ಇದ್ವಿ. ಅಂದರೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಕೊಡೋದ್ರಿಂದ ಏನಾಗುತ್ತೆ, ಹ್ಯೂಮಿಕ್ ಆ್ಯಸಿಡ್ ಫಲ್ವಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಬೇರೆ ಔಷಧಿಗಳಲ್ಲಿ ಏನಪ್ಪ ಅಂದರೆ ಅದು ಒನ್ ಟೈಮ್ ಅಷ್ಟೇ. ಇದರಲ್ಲಿ ಲೈವ್ ಪ್ರಾಡಕ್ಟ್ ಇರೋದ್ರಿಂದ ಡೈಲಿ ಫೋಟೋಸಿಂಥಸಿಸ್ ಮಾಡಿ ಅದು ಹ್ಯೂಮಿಕ್ ಆ್ಯಸಿಡ್ ಫಲ್ವಿಕ್ ಆ್ಯಸಿಡ್ ಕೊಡೋದ್ರಿಂದ ಸಾಯಿಲ್ ಕಾರ್ಬನ್ನು ರೂಟ್ ನರಿಷ್ಮೆಂಟ್ಗೆ ತುಂಬ ಒಳ್ಳೆಯದು. ವ್ಯಾಮ್ ಫಂಗಸ್ ಕೊಡೋದ್ರಿಂದ ರೂಟ್ ಹೇರ್ಸು ಗಿಡದಲ್ಲಿ 1000 ಇದ್ದರೆ ಅದು 100 ಟೈಮ್ಸ್ ಜಾಸ್ತಿ ಆಗುತ್ತೆ, ಅಂದರೆ 1,00,000 ಆಗುತ್ತೆ. ರೈತನಿಗೇನು ಬೆನಿಫಿಟ್ ಅದು, ನಾವು ಕೊಡೋ ಗೊಬ್ಬರನ ಗಿಡ 100 ಪಟ್ಟು ಅಬ್ಸಾರ್ಬ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹಾಗೆಯೇ ಅತಿ ಹೆಚ್ಚು ಮಳೆಯಾದಾಗ ಮಲೆನಾಡಲ್ಲಿ ಭೂಮಿ ತೊಳೆಯುವಿಕೆ ಅಂತ ಆಗುತ್ತೆ. ಭೂಮಿ ತೊಳೆಯುವಿಕೆ ಆದರೆ ಭೂಮಿಯಲ್ಲಿರೋ ಗೊಬ್ಬರ NPK ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ತೊಳ್ಕೊಂಡು ಹೊರಟೋಗುತ್ತೆ. ಅದನ್ನು ತಪ್ಪಿಸೋದು ಹೇಗೆ, ನಾವು ಬೇರು ಚೆನ್ನಾಗಿ ಬೆಳೆದ್ರೆ ಬೇರು ಅದನ್ನು ಹಿಡ್ಕೊಂಡಿರುತ್ತೆ, ಅದಕ್ಕೆ ಬೇಕಾದ ಆಹಾರ ಮತ್ತು ತೇವಾಂಶನ. ಬೇರು ಆಳಕ್ಕೆ ಬೆಳೆಸುತ್ತೆ ಈ ರೂಟ್ ಮಿರಾಕಲ್ಲು ಅಥವಾ ವ್ಯಾಮ್ ಫಂಗಸ್ಸು. ಬೇರು ಆಳಕ್ಕೆ ಬೆಳೆದಾಗ ಬೇಸಿಗೆಯಲ್ಲಿ ಸಿಗದೇ ಇರೋ ತೇವಾಂಶ ಹಾಗೂ ನಾವು 2 ವರ್ಷದ ಹಿಂದೆ ಹಾಕಿದ ಗೊಬ್ಬರ ಭೂಮಿಲಿ ಕೆಳಗಡೆ ಹೋಗಿರುತ್ತಲ್ಲ, ಅದು ಗಿಡಕ್ಕೆ ಲಭ್ಯವಾಗುತ್ತೆ. ಸೊ ಇದು ರೂಟ್ ಮಿರಾಕಲ್ದು ಬೆನಿಫಿಟ್ಸು. ಈಗ ಇಲ್ಲಿ ಗುಡ್ಗ್ರೋ ಅನ್ನೋ ಒಂದು ನಮ್ಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೆಲವರು ಪ್ರಜ್ಞಾವಂತರ ರೈತರು ಕೊಡ್ತಾ ಇದ್ದಾರೆ. ಆದರೆ ಸಾಮಾನ್ಯ ಮಾರ್ಕೆಟಲ್ಲಿ ಅವೈಲಬಲ್ ಇರೋ ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ 4 ರಿಂದ 6 ಮೈಕ್ರೋನ್ಯೂಟ್ರಿಯೆಂಟ್ ಅಷ್ಟೇ ಕೊಡೋದು. ಅಂದರೆ ಜಿಂಕು ಬೋರಾನು ಕಾಮನ್ಲಿ ಕೊಡ್ತಾರೆ, ಅದ್ರ ಜೊತೆಗೆ ಐರನ್ನು ಮ್ಯಾಂಗನೀಸು ಮೆಗ್ನೀಷಿಯಮ್ಮು ಕಾಪರು ಇಂಥದ್ದು ಕೊಡ್ತಾರೆ. ನಾವು 18 ಬಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಅತಿ ಕಡಿಮೆ ದರದಲ್ಲಿ, ಒಂದು ಗಿಡಕ್ಕೆ ಇದು ಬರೀ 5 ರೂಪಾಯಿ ಕಾಸ್ಟ್ ಆಗುತ್ತೆ. ನಮ್ಮ ಈ ಎಲ್ಲ ಗೊಬ್ಬರಗಳು ಅಡಿಕೆ ಗಿಡಗಳಿಗೆ ಒಂದು ಗಿಡಕ್ಕೆ ಬರೀ 5 ರೂಪಾಯಿ ಕಾಸ್ಟ್ ಆಗುತ್ತೆ. ನಮ್ಮ ಕೀಟ ರಕ್ಷಕ ಹಾಗೂ ಫಂಗಸ್ ರಕ್ಷಕ ಒಂದು 10 ರೂಪಾಯಿ ಖರ್ಚು ಅಷ್ಟೇ ಬರೋದು. ಸೊ ಇದೇನು ಕಾಸ್ಟ್ಲಿನೂ ಅಲ್ಲ, ತುಂಬ ಒಳ್ಳೆ ಅತಿ ಕಡಿಮೆ ದರದಲ್ಲೂ ಕೊಡ್ತಾ ಇದ್ದೀವಿ. ಈ ಮೈಕ್ರೋನ್ಯೂಟ್ರಿಯೆಂಟಿಗೆ ಬರೋದಾದರೆ ಒಂದು ಗಿಡಕ್ಕೆ 18 ಬಗೆ ಮೈಕ್ರೋನ್ಯೂಟ್ರಿಯೆಂಟ್ ಅವಶ್ಯಕತೆ ಇದೆ, ಅಷ್ಟೂ ಕೊಡ್ತಾ ಇದ್ದೀವಿ. ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು 1 ಲೀಟ್ರನ್ನ 200 ಅಥವಾ 400 ಲೀಟ್ರ್ ಮಿಕ್ಸ್ ಮಾಡಿಕೊಂಡು, ಅಡಿಕೆ ಗಿಡಗಳಿಗಾದರೆ 400 ಗಿಡಕ್ಕಾಗತ್ತೆ. ತರಕಾರಿ ಬೆಳೆಗೆ ಆದರೆ ಒಂದು 3/4 ಎಕರೆಯಿಂದ 1 ಎಕರೆಗೆ 1 ಲೀಟ್ರ್ ಔಷಧಿ ಸಾಕಾಗುತ್ತೆ. ಸೊ ಈಗ ನೆಕ್ಸ್ಟು ನಮ್ಮ ಪ್ರಾಡಕ್ಟ್ ಬಂದು ಬಯೋ ಫರ್ಟಿಲೈಸರು. ಅದಕ್ಕೆ ಮುಂಚೆ ಈ ಮೈಕ್ರೋನ್ಯೂಟ್ರಿಯೆಂಟ್ ಯಾಕೆ ಗಿಡಕ್ಕೆ ಕೊಡಬೇಕು ಅಂತಂದರೆ, ಬರೀ NPK ಕೊಟ್ಟರೆ ಕಾಯಿ ಸೈಜು ದಪ್ಪ ಬರಲ್ಲ ಹಾಗೂ ವೆಯ್ಟ್ ಜಾಸ್ತಿ ಆಗೋಲ್ಲ. ಮೈಕ್ರೋನ್ಯೂಟ್ರಿಯೆಂಟಿಂದ ಅದು ಜಾಸ್ತಿ ಆಗುತ್ತೆ, ಕಾಯಿ ಕಚ್ಚೋದು ಜಾಸ್ತಿ ಆಗುತ್ತೆ, ಆಮೇಲೆ ಕಾಯಿ ಒಡೆಯೋ ಸಮಸ್ಯೆ ಇರುತ್ತೆ ಅಡಿಕೆಲೆಲ್ಲ. ಅದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಒಂಥರ ವಿಟಮಿನ್ ಥರ, ನಮ್ಮ ಬಾಡಿಗೆ ವಿಟಮಿನ್ ಇದ್ದಂಗೆ ಗಿಡಗಳಿಗೆ ಮೈಕ್ರೋನ್ಯೂಟ್ರಿಯೆಂಟು ವಿಟಮಿನ್ಸ್ ಥರ ಕೆಲಸ ಮಾಡುತ್ತೆ. ಆಮೇಲೆ ಇದು ನಮ್ಮ ಬಯೋ ಫರ್ಟಿಲೈಸರ್ ಅನ್ನೋ ಪ್ರಾಡಕ್ಟು. AMC ಎಲ್ಲ ರೈತರಿಗೂ ಆಲ್ರೆಡಿ ಗೊತ್ತಿದೆ ಈಗ. ಸೊ ಬೇರೆ ಕಂಪ್ನಿ ಬಯೋ ಫರ್ಟಿಲೈಸರಲ್ಲಿ NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾ 1 ಮಿಲಿಲೀಟ್ರಲ್ಲಿ 5 ರಿಂದ 10 ಕೋಟಿ ಬ್ಯಾಕ್ಟೀರಿಯಾ ಸಿಗುತ್ತೆ. ನಮ್ಮ ಬಯೋ ಫರ್ಟಿಲೈಸರಲ್ಲಿ 10,000 ಕೋಟಿ ಬ್ಯಾಕ್ಟೀರಿಯಾ ಇದೆ. ಆಮೇಲೆ ಇಡೀ ಜಗತ್ತಲ್ಲೇ ಅವೈಲಬಲ್ ಇಲ್ಲದೇ ಇರೋ ಟೆಕ್ನಾಲಜಿ ಇದರಲ್ಲಿದೆ. ಅದೇನಪ್ಪ ಅಂತಂದರೆ, ಇದರಲ್ಲಿ NPK ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಟೆಕ್ನಾಲಜಿ ಇದೆ. ಇದು ಇಡೀ ಜಗತ್ತಲ್ಲಿ ಅವೈಲಬಲ್ ಇಲ್ಲ. ಯಾಕಂದರೆ NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಒಂದನ್ನು ಇನ್ನೊಂದು ಡಾಮಿನೇಟ್ ಮಾಡಿ ಕೊಂದು ಬಿಡುತ್ತೆ. ಸೊ ಇದರಲ್ಲಿ ಎರಡೂ ಕೊಡ್ತಾ ಇದ್ದೀವಿ. ಇದರಿಂದ ರೈತನಿಗೆ ಏನಪ್ಪ ಸಿಕ್ತು ಅಂತಂದರೆ, ನೈಟ್ರೋಜನ್ನು ಫಾಸ್ಫರಸ್ಸು ಮತ್ತು ಪೊಟ್ಯಾಶು ಭೂಮಿಯಲ್ಲಿ ಗಾಳಿಯಲ್ಲಿ ಫ್ರೀಯಾಗಿದೆ. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸು ಭೂಮಿಯಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ, ಖನಿಜಗಳು, ಆದರೆ ಬೇರಿಗೆ ಸಿಗ್ತಾ ಇರಲ್ಲ. ಈ ಬ್ಯಾಕ್ಟೀರಿಯಾಗಳು ದೂರದಲ್ಲಿರೋ ಈ ಆಹಾರನ ಹುಡುಕೊಂಡು ಬಂದು ಬೇರಿಗೆ ಸಪ್ಲೈ ಮಾಡುತ್ತೆ. ಸೊ ನಾವೇನು ಮಾಡಿದ್ದೀವಿ, ರೂಟ್ ಮಿರಾಕಲ್ ಔಷಧಿಯಲ್ಲಿ ಬೇರು ಬೆಳವಣಿಗೆ ಮಾಡಿದ್ದೀವಿ. ಇಲ್ಲಿರೋ ಬ್ಯಾಕ್ಟೀರಿಯಾಗಳು 10,000 ಕೋಟಿ ಸೈನ್ಯ ಒಂದು ಡ್ರಾಪಲ್ಲಿರೋದು ಅಷ್ಟು ಆಹಾರನ ತಂದು ಬೇರಿಗೆ ಕೊಡುತ್ತೆ. ಇವಾಗ ಇಲ್ಲಿ ಬೇರು ಸಂಖ್ಯೆ ಜಾಸ್ತಿ ಮಾಡಿದ್ದೀವಿ. ಸೊ ಆಟೋಮ್ಯಾಟಿಕ್ಕಾಗಿ ಗಿಡದ ಬೆಳವಣಿಗೆ ಆಗಬೇಕು. ಸೊ ಇದು ನಮ್ಮ ಓವರಾಲ್ ಕಾನ್ಸೆಪ್ಟು. ರೈತರಿಗೆ ಯಾವುದೇ ಏನೇ ಮಾಹಿತಿ ಬೇಕಾದರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9606142520 ಅಥವಾ 725935048 ಇದಕ್ಕೆ ಸಂಪರ್ಕಿಸಿ.